ಅಧ್ಯಕ್ಷರು, ಶಾಲಾ ಬಗ್ಗೆ ಚಿಂತನೆಯನ್ನು ಹೊಂದಿರುವಂತಹ ವಿಶ್ವಾಸಿಗಳು ಆದಂತಹ ಶ್ರೀಯುತ ವಿಶ್ವಾಸ್ ಸರ್ ಅವರು ಈಗ ಆಗಮಿಸಿದರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ದಿನ ಮಕ್ಕಳ ವಿಶೇಷವಾಗಿ ಎಲ್ರಿಗೂ ಒಂದು ನಮ್ಮ ದೇಶವನ್ನು ಹೇಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ 1947ಕ್ಕಿಂತ ಮುಂಚೆ ನಮ್ಮ ದೇಶವನ್ನ ಯಾರು ಆಳ್ತಿದ್ರು, ಅದಕ್ಕೆ ಈ ದಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ಆದರೆ ವಿಶೇಷವಾಗಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮನ್ನೆಲ್ಲ ನಮ್ಮ ದೇಶದ ಗಡಿಯನ್ನ ಕಾಯ್ತಾ ನಮಗೆಲ್ಲ ರಕ್ಷಣೆ ನೀಡುವಂತಹ ವಿಶೇಷವಾದಂತಹ ಒಂದು ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸೈನಿಕರ ಬಗ್ಗೆ ನಾವೆಲ್ಲ ವಿಶೇಷವಾಗಿ ತಿಳುವಳಿಕೆಯನ್ನು ಹೊಂದಿರೋದಿಲ್ಲ. ಅದು ವಿಶೇಷವಾಗಿ ಕೆಲವು ದೇಶಗಳಲ್ಲಿ ಇಡೀ ಮನೆ ಅಥವಾ ಇಡೀ ಗ್ರಾಮ, ಇಡೀ ದೇಶದ ರಕ್ಷಣೆಗಾಗಿ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧರಿರ್ತಾರೆ ಮಕ್ಕಳ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಯಾರೋ ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ ಸೈನ್ಯಕ್ಕೆ ಸೇರ್ಕೊಂಡು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರುವಂತಹ ಸೈನಿಕರನ್ನು ನಾವು ನೆನೆಯಲ್ಲ. ಆದರೆ ಇವತ್ತು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಏನು ಸೈನಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಮನೆಗೆ ಬಂದಂತವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳೋಣ. ಅವರಿಂದ ಈ ಒಂದು ಸೈನ್ಯದ ಬಗ್ಗೆ, ಸೈನಿಕರ ಕರ್ತವ್ಯದ ಬಗ್ಗೆ ಒಂದೆರಡು ಮಾತನ್ನು ನಿಮಗೆ ಹೇಳಿಸ್ಬೇಕು ಅಂತ ಹೇಳಿ ವಿಶೇಷವಾಗಿ ನಿಮಗೆಲ್ಲ ಯಾರಿಗೂ ನಾವು ಹೇಳಿರಲಿಲ್ಲ. ವಿಶೇಷವಾಗಿ ಅವ್ರನ್ನ ಆಹ್ವಾನಿಸಿದ್ವಿ. ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತ ನಮ್ಮ ಶಾಲೆಯಲ್ಲಿ ತೀರ್ಮಾನ ಮಾಡ್ಕೊಂಡು ಕರೆಸಿದ್ವಿ. ಅವ್ರಿಗೂ ಸಹ ನಾವು ಶ್ರೀಯುತ ಯೋಗೇಶ್ವರು, ನಮ್ಮ ಉದಯಪುರದವರು, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಇನ್ನು ವಿಶೇಷವಾಗಿ ನಮ್ಮ SDMC ಮಾಜಿ ಸದಸ್ಯರಾದಂತಹ ಗಂಗಾಧರನವರು, ರಾಮಚಂದ್ರನವರು, ಮತ್ತೆ ನಮ್ಮ ಶಾಲೆಯ ಬಗ್ಗೆ ಚಿಂತನೆಯನ್ನು ಹೊಂದಿರುವಂತವರು, ಮತ್ತೆ ಪ್ರಮುಖರಾದಂತಹ ಮಂಜುನಾಥ್ ಅವರು, ಪೂಜಾ ಮೆಡಿಕಲ್ಸ್, ಅವರು ಸಹ ಇಲ್ಲಿ ಆಗಮಿಸಿದರೆ ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಾಧ್ಯಮದವರು ಸಹ ಇಲ್ಲಿ ಆಗಮಿಸಿದರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ. ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಎಲ್ಲ ಶಿಕ್ಷಕ ವೃಂದದವರು, ದೈಹಿಕ ಶಿಕ್ಷಕರನ್ನು ಒಳಗೊಂಡಂತೆ ಎಲ್ಲ ಶಿಕ್ಷಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಕೊಡ್ತೀನಿ. ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂದ್ರೆ ಒಂದು ರಾಷ್ಟ್ರೀಯ ಹಬ್ಬ, ಮನೆಯಲ್ಲಿ ಹೇಗೆ ನಮಗೆಲ್ಲ ಮನೆ ಹಬ್ಬದಲ್ಲಿ ಸಂತೋಷ ಪಡ್ತೀವಿ, ಆ ರೀತಿ ಮಕ್ಕಳಿಗೆ ಶಾಲೆ ಹಬ್ಬ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಬೆಳಿಗ್ಗೆ ಇವತ್ತು 7:30 ಬಂದು ಕಾಯ್ತಾ ಇರ್ತೀರಿ ಪಾಪ ಇಲ್ಲಿ ಅವರೆಲ್ಲ. ಹಾಗಾಗಿ ಅವ್ರಿಗೂ ಸಹ ನಾನು ನನ್ನ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ, ಈಗ ಬಹಳ ಮುಖ್ಯವಾಗಿ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಒಳಗೆ ಹೋಗೋಣ, ಬಿಸ್ತಿರ್ತದೆ ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಬಹಳ ಮುಖ್ಯವಾಗಿ ನಮ್ಮ ಸೈನಿಕರಿಗೆ ಧ್ವಜದ ಬಗ್ಗೆ, ರಾಷ್ಟ್ರದ ಬಗ್ಗೆ ತುಂಬಾ ಗೌರವ ಇರೋದ್ರಿಂದ ನಾವು ಅವರನ್ನು ಇಲ್ಲೇ ಸನ್ಮಾನಿಸಿ ಆನಂತರ ಒಳಗೆ ಹೋಗೋಣ ಅಂತ ಹೇಳಿ ತೀರ್ಮಾನಿಸೋದ್ರಿಂದ ಮೊದಲು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಬಿಡ್ತೇವೆ ಎಲ್ಲ ಅತಿಥಿಗಳ ಎದುರುಗಡೆ, ಆನಂತರ ಒಳಗಡೆ ಹೋಗ್ತೀವಿ. ಈ ನಿವೃತ್ತಿ ಜೀವನವನ್ನ ಕಲಿತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಸನ್ಮಾನಿಸಿದಂತ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳು. ನಮ್ಮ ಸಣ್ಣ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ಯೋಗೇಶ್ ಅವರಿಗೂ ಧನ್ಯವಾದಗಳು.